ಕಟೀಲಿಗೆ ಇಷ್ಟು ಜನ ಬರ್ತಾರೆ ಎನ್ನುವಂತಹ ನಿರ್ಣಯವನ್ನು ನಾವು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಕಾಯಿ ಭ್ರಮರಾಂಬೆಗೆ ಹೇಗೆ ಮನಸ್ಸಿಗೆ ತೋಚುತ್ತದೋ ಅದಕ್ಕೆ ಬೇಕಾದಂತಹ ಜನರ ವ್ಯವಸ್ಥೆಯನ್ನು ಅವಳೇ ಮಾಡಿಕೊಳ್ತಾಳೆ. ನಾವೇನು ಹೇಳುವಾಗಿಲ್ಲ. ಮೊನ್ನೆಯ ದಿನ ಮೇಳ ಹೊರಡುವ ದಿವಸಕ್ಕೆ 2 ದಿವಸಗಳಿಂದ ಹಿಂದೆ ದೊಡ್ಡ ಮೆರವಣಿಗೆ ಅಂತ, ಮೆರವಣಿಗೆ ಸಾಕಷ್ಟು ಪ್ರಚಾರವಾಗಿತ್ತು, ತುಂಬ ಜನ ಬರ್ತಾರೆ ಅಂತ ಇತ್ತು. 2 ದಿನಕ್ಕಿಂತ ಮೊದಲು ಬಹಳ ದೊಡ್ಡ ಮಳೆ ಬಂತು. ನಮಗೆ ಮಳೆ ಬಂದದ್ರಿಂದ ಜನ ಕಡಿಮೆ ಆಗ್ತಾರೆ ಅನ್ನುವಂಥದ್ದು. ಕಡಿಮೆ ಆಗಿದ್ದು ಹೌದೇ, ಆದರೆ ಎಷ್ಟು ಕಡಿಮೆ ಆಗಿದೆ ಹೇಳಿದರೆ, ಕಟೀಲು ದೇವಸ್ಥಾನದ ಜಾಗದಲ್ಲಿ ಎಷ್ಟು ಭಕ್ತರು ನಿಲ್ಲಿಸ್ತಾರೋ ಅಷ್ಟು ಜನ ಬಂದಿದ್ದಾರೆ. ಅದಕ್ಕಿಂತ ಹೆಚ್ಚಿನ ಜನ ಬರೋದು ಬೇಡ ಅಂತೇಳಿ 2 ದಿವಸ ಮೊದಲು ದೇವರು ಮಳೆ ತಂದಿದ್ದಾರೆ. ಹಾಗಾಗಿ ಕಟೀಲಿನಲ್ಲಿ ಎಷ್ಟು ಜನ ಬರ್ತಾರೆ, ಎಷ್ಟು ಜನ ಹೋಗ್ತಾರೆ ಅಂತ ಅವಳಿಗೆ ಮಾತ್ರ ಗೊತ್ತು, ನಮಗಲ್ಲ. ನಾವೊಂದು ರೀತಿಯಲ್ಲಿ ವ್ಯವಸ್ಥೆ ಮಾಡಿ ಅಮ್ಮನಲ್ಲಿ ಹೇಳ್ತೇವೆ, ನಮ್ಮ ಮರ್ಯಾದೆ ಉಳಿಸೋ ಅಮ್ಮ ಅಂತ. ಆಗ ಅವರು ಅದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡ್ತಾರೆ ಅನ್ನುವಂಥದ್ದು ನಮ್ಮದೊಂದು ನಂಬಿಕೆ. ಹಾಗಾಗಿ ನಾಡಿನ ದಿವಸ ದೊಡ್ಡ ಮನಸ್ಸು ಮಾಡಿ ನಮ್ಮ ಬ್ರೌರ ಶಶಿಧರ ಶೆಟ್ಟರು ಈ ರಕ್ತೇಶ್ವರಿ ಆದ ಕಾರಣ ಅದರ ವಿಶೇಷವಾಗಿ ಸುವಾಸಿನಿ ಪೂಜೆ, ದೇವಿಗೆ ಇರತಕ್ಕಂಥ ಸುವಾಸಿನಿ ಪೂಜೆ ಅಥವಾ ಕನ್ನಿಕಾ ಪೂಜೆ, ಸುವಾಸಿನಿ ಪೂಜೆಯನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿದ ಪ್ರಕಾರ ಇಲ್ಲಿ ಬೇಕಾದಂತಹ ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ದೇವೆ. ಈಗಾಗಲೇ ಭಕ್ತರು ನಿಂದು ರಕ್ತೇಶ್ವರಿಯ ಪೂಜೆಯನ್ನು ನೋಡಲಿಕ್ಕೆ ದೊಡ್ಡ ಪೆಂಡಾಲನ್ನು ಈಗಾಗಲೇ ಹಾಕಿಕೊಂಡಿದ್ದೇವೆ. ಹತ್ತಿರದಲ್ಲೇ ನಾವು ಶಾಮಿಯಾನವನ್ನು ಹಾಕಿ ಭಕ್ತಾದಿಗಳು ಈ ಸೀರೆಗಾಗಿ ನಿಲ್ಲತಕ್ಕಂತಹ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಸುವಾಸಿನಿ ಎನ್ನುವಂಥದ್ದು ಅತ್ಯಂತ ವಿಶಿಷ್ಟವಾದದ್ದರಿಂದ ಅದರ ಆರಾಧನೆ ಇರ್ತದೆ. ಹಾಗಿರುವಾಗ ಕೆಲವರಿಗೆ ಬೇಸರ ಆಗೋದು ಸಹಜ, ಯಾಕೆಂದರೆ ನಮಗಿಲ್ವ ಅಂತ. ಹಾಗಾಗಿ ಈ ಮೂಲಕವಾಗಿ ಒಂದು ಸಣ್ಣದಾದಂತಹ ಸ್ಪಷ್ಟೀಕರಣ ಸುವಾಸಿನಿಯರಿಗೆ ಕೊಡುವುದು. ಆದರೆ ಮದುವೆ ಆಗದ ಆದರೆ ಸೀರೆ ಉಡತಕ್ಕಂತಹ ಹೆಣ್ಣು ಮಕ್ಕಳಿದ್ದರೆ ಅವರಿಗೂ ಸೀರೆಯನ್ನು ಕೊಡುವಂತಹ ಒಂದು ಯೋಚನೆ ದೇವಳದಿಂದ ಮತ್ತು ಶಶಿಧರ ಶೆಟ್ಟರಿಂದ ಇದೆ. ಹಾಗಾಗಿ ಅಂತಹ ಸೀರೆ ಉಡತಕ್ಕಂತಹ ಹೆಣ್ಣು ಮಕ್ಕಳಿದ್ದರೆ ಅವರು ಬರ್ಬೋದು, ಅವರಿಗೂ ದೇವರ ಸುವಾಸಿನಿ ಪೂಜೆಯೊಟ್ಟಿಗೆ ಕನ್ನಿಕಾ ಪೂಜೆ ಎನ್ನುವ ದೃಷ್ಟಿಯಿಂದ ಅವರಿಗೂ ಸೀರೆ ಕೊಡತಕ್ಕಂತಹ ವ್ಯವಸ್ಥೆಯನ್ನು ನಾಳಿನ ದಿವಸ ಮಾಡಲಾಗ್ತದೆ. ಒಟ್ಟು ಬಂದಂತಹ ಎಲ್ಲ ಭಕ್ತಾದಿಗಳಿಗೆ ಸರಿಯಾದಂತಹ ವ್ಯವಸ್ಥೆ ಅಂತ ನಮ್ಮ ತೋಚಿದ ರೀತಿಯಲ್ಲಿ ಇಲ್ಲಿ ನಾವು ಮಾಡಿದ್ದೇವೆ. ಅವರಿಗೆ ಬೇಕಾದಂತಹ ಊಟದ ವ್ಯವಸ್ಥೆಯನ್ನು ಸಹ ಯಾವುದಕ್ಕಿಂತಲೂ ನಾವೊಂದು 3 ಪಟ್ಟು ಹೆಚ್ಚಿನ ವ್ಯವಸ್ಥೆಯನ್ನು ಮಾಡಿ ಭಕ್ತಾದಿಗಳೆಲ್ಲ ಊಟದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅದನ್ನು ಗರಿಷ್ಠ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರಬೇಕು ಅಂತ ನಮ್ಮ ವಿನಂತಿ.